ಮನಸ್ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ ಅನ್ನುವ ಮಾತನ್ನು ನಾವು ನೋಡಿ ಮೂರು ತರದ ಅಂದರೆ ಬ್ರಹ್ಮಚಾರಿ ವ್ರತದ ಬಗ್ಗೆ ನಿನ್ನಿಸಲು ಪ್ರಶಾಂತ ಆತ್ಮಾವಿಕದ ಬೀಹಿ ಅನ್ನುವ ಸಂಗತಿಗಳನ್ನು ನೋಡಿದ್ವಿ. ಭೋಗ ನಿವೃತ್ತಿ ಅನ್ನುವುದೇ ಬ್ರಹ್ಮಚರ್ಯದ ಅವಸ್ಥೆ. ಒಂದು ಬ್ರಹ್ಮನಲ್ಲಿ ಚರಣ, ಒಂದು ವೇದಾಂತದಲ್ಲಿ ಚರಣ, ಮೂರನೇದ್ದು ದೇಹದ ಭೋಗಗಳ ಬಯಕೆಯನ್ನ ತೊರೆಯುವಂಥದ್ದು. ಅದು ಬ್ರಹ್ಮಣಿ ಏವ ಚರಣಂ, ಅದು ಬ್ರಹ್ಮಚರಣಂ ಅಂದ್ರೆ ಇತರ ಭೋಗಗಳ ನಿರಾಕರಣೆ ಅಂತ ಅರ್ಥ. ಬ್ರಹ್ಮಚರ್ಯ ಆಶ್ರಮ ಮಾತ್ರ ಇಲ್ಲಿ ಬ್ರಹ್ಮಚರ್ಯ ಶಬ್ದದಿಂದ ಹೇಳಿದ್ದಲ್ಲ. ಯಾಕೆಂದ್ರೆ ಈಗ ಗೃಹಸ್ಥನಾದವನು ಸನ್ಯಾಸಿಯಾದವನು ಕೂಡ ಬ್ರಹ್ಮಚರ್ಯದಲ್ಲೇ ಇರಬೇಕು ಅಂತ ಹೇಳುದು. ಅದರ ಅಭಿಪ್ರಾಯ ಆಶ್ರಮದ ಬಗ್ಗೆ ಮಾತ್ರ ಹೇಳಿಲ್ಲ, ಅಥವಾ ಭಿಕ್ಷಾಟನೆ ಮಾತ್ರ ಅರ್ಥ ಅಲ್ಲ. ಸಮಾಧಿ ಯೋಗಕ್ಕೆ ಪೂರ್ವ ರಂಗ ಯಾವುದೋ ಆ ಅಂಶದಲ್ಲಿ ಬ್ರಹ್ಮಚರ್ಯವನ್ನ ನಿರೂಪಣೆ ಮಾಡಿದ್ದು. ಬ್ರಹ್ಮಚಾರಿ ವ್ರತೆ ಸ್ಥಿತ. ಮುಂದೆ ಮನಸ್ಸಂಯಮ್ಯ, ಸಂಪೂರ್ಣ ಸ್ಥಗನ, ಉನ್ಮನೀಭಾವ, ಸ್ವರೂಪ ಮನಸ್ಸಿನಿಂದ ಭಗವಂತನ ಚಿಂತನೆ ನಡೆಸುವಂಥದ್ದು ಮನಸ್ಸಂಯಮ್ಯ ಮಚ್ಚಿತ್ತ. ನನ್ನಲ್ಲೇ ಚಿತ್ತ ಯಾರದ್ದು ಅವನು. ವಸ್ತುತಃ ದುರ್ಯೋಧನನೋ, ದುಶಾಸನನೋ, ಹಿರಣ್ಯಕಶಿಪೋ, ಶಿಶುಪಾಲನೋ, ದಂತವಕ್ರನೋ ಇವರೆಲ್ಲ ಹರಿಯಲ್ಲೇ ಚಿತ್ತ ಇಟ್ರು. ಆದ್ರೆ ಆ ಚಿತ್ತದಲ್ಲಿ ಭಕ್ತಿ ಇರಲಿಲ್ಲ. ಭಕ್ತಿ ರಹಿತವಾದ ಚಿತ್ತ ವೃತ್ತಿ ಅದು ಏನು ವಿಶೇಷ ಅಲ್ಲ ಅಂತ ತಿಳಿಸ್ಲಿಕ್ಕೆ ಮತ್ತೆ ಮಚ್ಚಿತ್ತ ಯುಕ್ತ ಆಸೀತ ಮತ್ಪರಃ. ಮತ್ಪರಃ ಅನ್ನೋದು ಮತ್ತೆ ಪರಮಾತ್ಮನಲ್ಲಿ ಪ್ರಿಯನಾಗಿ ಆ ಕಾರ್ಯವನ್ನ ಮಾಡುವಂಥದ್ದು. ಪರಮಾತ್ಮನೇ ಎಲ್ಲದಕ್ಕಿಂತಲೂ ಪರ ಅನ್ನುವ ಎಚ್ಚರ, ಅವನಲ್ಲಿ ಆ ಪ್ರಿಯ ಪರ ಅನ್ನುವ ಭಾವದಿಂದ ಇರುವ ಗೌರವದಿಂದ ಮಾಡುವಂತಹ ಕರ್ತವ್ಯ ಏನಿದೆ, ಇದನ್ನ ಇಲ್ಲಿ ಮತ್ಪರಃ ಅನ್ನುವ ಶಬ್ದದಿಂದ ಹೇಳಿದ್ರು. ಉಪಾಸೀತ ಅಂದ್ರೆ ಉಪವಿಷಯ, ಚೆನ್ನಾಗಿ ಕುಳಿತು ಉಪಾಸನೆ ಮಾಡಬೇಕಾದದ್ದು ಮುಖ್ಯವಾದ ಅಂಶ. ಒಟ್ಟೇನಾಯ್ತು? ಪ್ರಶಾಂತಾತ್ಮ, ಭಗವಂತನಲ್ಲಿ ಮನಸ್ಸಿಟ್ಟು ಹೊರಗಿನ ಜಗತ್ತಿನ ಬಗೆಗಿನ ಯಾವುದೇ ಸಂದೇಹಗಳಿಲ್ಲದೆ ಸಮಾಧಾನಕರವಾದ ಆನಂದದಲ್ಲಿ ವಿಹರಿಸುತ್ತಿರುವ ಮನಸ್ಸಿನವ ವಿಗತಭೀಹಿ, ಪರಮಾತ್ಮನ ರಕ್ಷಣೆಯಲ್ಲಿದ್ದೇನೆ, ಬೇರೆ ಯಾವುದು ನನ್ನನ್ನು ಏನೂ ಮಾಡದು ಅನ್ನುವ ಭಯದಿಂದ ಮುಕ್ತನಾದ, ಪರಮಾತ್ಮನಲ್ಲಿ ಸಂಚರಿಸುವ, ವೇದಗಳಲ್ಲೇ ಓಡಾಡುವ, ವೇದಾರ್ಥಗಳಲ್ಲೇ ಮನಸ್ಸು ಕಳೆದು ಲೋಕದ ಭೋಗಗಳನ್ನ ಕಳೆದ ಸ್ಥಿತಿಯಲ್ಲಿ ಇರುವ ಮನಸ್ಸನ್ನು ಸಂಯಮ್ಯ ಭಗವಂತನಲ್ಲಿ ನೆಲೆಗೊಳಿಸಿ, ಮಚ್ಚಿತ್ತ ನನ್ನನ್ನೇ ಚಿಂತಿಸುವವನಾಗಿ, ಯುಕ್ತ ಧ್ಯಾನಯೋಗಿಯಾಗಿ ಅಥವಾ ಸಮಾಧಿಯಲ್ಲಿ, ಮತ್ಪರಃ ಪರಮಾತ್ಮನೇ ಪರದೇವತೆ, ಅವನಿಗಿಂತ ಮೇಲಿನದ್ಯಾವುದೂ ಇಲ್ಲ ಅನ್ನುವ ಗೌರವದೊಂದಿಗೆ ಉಪಾಸನೆ ಮಾಡಬೇಕು ಅಂತ ಒಟ್ಟು ಆ ಶ್ಲೋಕದ ಭಾವ ಆಯಿತು. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಜ್ಞಾತಮಾನಸ ಶಾಂತಿಂ ನಿರ್ವಾಣ ಪರಮಾಂ ಸಂಸ್ಥಾಮಧಿಗಚ್ಚತಿ. ಆತ್ಮಾನಂ ಸದಾ ಯುಂಜನ್, ಮನಸ್ಸನ್ನು ಏಕಾಗ್ರಗೊಳಿಸಿ, ನಿಯತಮಾನಸ ಬೇರೆ ಕಡೆ ಗಮನ ಕೊಡದ ಹಾಗೆ ಮನಸ್ಸನ್ನು ಏಕಾಗ್ರಗೊಳಿಸಿ, ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಶಾಂತಿಂ ಅಧಿಗಚ್ಚತಿ, ಶರೀರ ತ್ಯಾಗದ ನಂತರ ಲಭಿಸುವ, ಆ ನಂತರ ಸಿಗುವ ಭಗವಂತನ ಸನ್ನಿಧಾನ ಅನ್ನುವ ಮೋಕ್ಷದ ಬದುಕನ್ನ ಅಧಿಕಾರಯುಕ್ತವಾಗಿ ಪಡೀತಾನೆ. ಎಲ್ಲರೂ ಪಡೀತಾರೆ. ಅದು ಸನ್ಯಾಸಿ ಅಂತ ಅಲ್ಲಿ ಹೇಳಿಲ್ಲ. ಯಾರಿಗೆ ಆ ಯೋಗ್ಯತೆ ಇದೆಯೋ ಅವರೆಲ್ಲರೂ ಕೂಡ ಪಡ್ಕೊಳ್ತಾರೆ ಅನ್ನೋದನ್ನ
ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ಏವಂ ಆತ್ಮಾನಂ ಯುಂಜನ್, ಹೀಗೆ ಮನಸ್ಸನ್ನು ಯಾವಾಗಲೂ ಭಗವಂತನಲ್ಲಿ ನೆಲೆಗೊಳಿಸಿ, ಧ್ಯಾನನೋ ಸಮಾಧಿನೋ ಯಾವ ಸ್ಥಿತಿಯಲ್ಲಿದ್ರು ಅವನಾಗಿಯೇ ಇಷ್ಟಪಟ್ಟು ಮನಸ್ಸನ್ನ ಸ್ಥಗನಗೊಳಿಸಿ ಒಳಕ್ಕೆ ಹೋದ್ರೆ ಅದು ಧ್ಯಾನ. ಪ್ರಯತ್ನವೇ ಇಲ್ಲದೆ ತನ್ನಿಂದ ತಾನೇ ನೆನೆದೊಡನೆ ಮನಸ್ಸು ಭಗವಂತನಲ್ಲಿ ಲೀನವಾಗುತ್ತೆ ಅಂದ್ರೆ ಅದು ಸಮಾಧಿ. ಎರಡೂ ಸ್ಥಿತಿಯ ಯೋಗಿಗಳನ್ನು ಕೂಡ, ಯೋಗಿ ಅನ್ನುವ ಶಬ್ದದಿಂದ ಎರಡೂ ತರ, ಮನಸ್ಸಿನ ಲಗಾಮನ್ನು ಭಗವಂತನ ಕೈಗೆ ಕೊಟ್ಟು ಅರ್ಜುನನ ಹಾಗೆ ನಿಯತಮಾನಸಃ, ಮನೋವೃತ್ತಿಗಳನ್ನು, ಮನಸ್ಸಿನ ಒಳಗೆ ಇರುವ ಏನೇನೋ ಆಸೆಗಳನ್ನು ಬಿಟ್ಟವನಾಗಿ, ಅಂದ್ರೆ ಭಗವಂತನ ಯೋಗ ಬಂತು ಅಂದ್ರೆ ಅವಾಗ ಅನಿವಾರ್ಯವಾಗಿ ಇದೆಲ್ಲ ಬಿಟ್ಟು ಹೋಗುತ್ತೆ. ಬಿಟ್ಟು ಹೋಗುವ ಹಾಗೆ ಮನಸ್ಸಿನಲ್ಲಿ ಉಳಿದದ್ದರ ಬಗ್ಗೆ ತಾತ್ಸಾರ, ಭಗವಂತನ ಬಗ್ಗೆ ಆದರ, ಇದು ಇದ್ದಾಗ ಅದು ವೈರಾಗ್ಯ ಅಂತ ಅನ್ಸುತ್ತೆ. ಪರಮಾತ್ಮನ ಅಸ್ತಿತ್ವದ ಮುಂದೆ ಉಳಿದ ಯಾವ ಸಂಪತ್ತನ್ನೂ ಹಿರಿದು ಅಂತ ಭಾವಿಸದೆ ಅದಕ್ಕಾಗಿ ಬದುಕನ್ನು ಮುಡಿಪಾಗಿಡುವಂತಹ ರೀತಿಯಲ್ಲಿ ಬದುಕುವಂಥದ್ದನ್ನ ಹೇಳ್ತಾರೆ. ನಿತರಾಂ ಯತಮಾನಸಃ ನಿಯತಮಾನಸಃ, ನಿತರಾಂ ನಿರಂತರವಾಗಿ ಮನಸ್ಸನ್ನ ಬಗೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡವ, ಇದು ನಿಯತಮಾನಸಃ ಅನ್ನುವ ಶಬ್ದದ ಅರ್ಥ. ಸದಾ ಆತ್ಮಾನಂ, ಯಾವಾಗಲೂ ಮನಸ್ಸನ್ನು ನಿರಂತರ ಸರಿ ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ಮಾತ್ರ, ಅಂದ್ರೆ ಸತ್ವಗುಣ ಭರಿತನಾದ ಚೇತನ, ಸತ್ವಗುಣ ಭರಿತನಾದ ಭಗವಂತನ ಅಪ್ರಾಕೃತವಾದ ರೂಪವನ್ನು ಅನುಸಂಧಾನ ಮಾಡ್ತಾ ಇದ್ರೆ ಆಗ ಮನಸ್ಸಿನ ನಿಯಂತ್ರಣಕ್ಕೊಂದು ಅರ್ಥ ಬರುತ್ತೆ. ಅಂದ್ರೆ ಚಿನ್ಮಯನ ಹತ್ತಿರಕ್ಕೆ ಹೋಗ್ಬೇಕಾದ್ರೆ ನಾವು ಚಿನ್ಮಯರಾಗಿಯೇ ಹೋಗ್ಬೇಕು. ನಾವು ಲೋಕದ ಭೋಗದ ಶರೀರದಿಂದ ಅವನನ್ನ ನೇರವಾಗಿ ಕಾಣ್ತೇವೆ ಅನ್ನೋದು ಅಸಾಧ್ಯವಾದ ಮಾತು, ಮತ್ತದು ನಿಯಮ ಆ ತರ ಇಲ್ವೂ ಇಲ್ಲ. ಏನಿದ್ರು ಕೂಡ ಭೌತಿಕ ಶರೀರ ಬಿಟ್ಟು ಚೈತನ್ಯಮಯವಾದ ಶರೀರದಲ್ಲಿ ಮಾತ್ರ ಭಗವಂತನ ದರ್ಶನ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ನಿರ್ಬಾಣ ಪರಮಾಂ ಅನ್ನುವ ಶಬ್ದ ಹಾಕಿದ್ದು. ಬಾಣ ಅಂದ್ರೆ ಶರೀರ, ನಿರ್ಬಾಣ ಅಂತಂದ್ರೆ ಈ ಶರೀರದಿಂದ ಹೊರಬಂದ ಸ್ಥಿತಿಯಲ್ಲಿ, ಅಂದ್ರೆ ಮೋಕ್ಷ ಅಂತ ಅನ್ನೋದು ನಿರ್ಬಾಣ. ಈ ಭೋಗದ ಶರೀರಕ್ಕೆ ಸಿಗುವಂತದ್ದಲ್ಲ, ಈ ಭೋಗದಿಂದ ಆಚೆಗೆ ಬದುಕಬೇಕಾದ ಶರೀರ ಅದು. ಅಂತಹ ಪಂಚಭೂತಾತ್ಮಕವಾದ ಸ್ಥೂಲ ಶರೀರದಿಂದ ಹೊರತಾದ ಕಾಯೋ ಬಾಣಂ ಶರೀರಂಚ ಅಂತ, ಶರೀರ ಕಾಯ ಬಾಣ ಅನ್ನೋದು ಪರ್ಯಾಯ ಪದವಾಗಿ ಕೋಶಗಳಲ್ಲಿ ಬಳಕೆಯಾಗಿದೆ. ಯಾಕೆ ಬಾಣ ಅಂದ್ರೆ ಶರೀರ? ಬಕಾಮನೆ ಅಂತ ಧಾತು, ಅಣತಿ ಅಂತ ಕ್ರಿಯೆ, ಬಯಸಿದ್ದನ್ನು ಶರೀರಗಳ ಮೂಲಕ ಪ್ರಾಪ್ನೋತಿ, ಅಣತಿ ಅಣಗತವು ಪಡೆಯುತ್ತಾನೆ. ಅದರಿಂದಾಗಿ ಕಣ್ಣಿನಿಂದ, ಮೂಗಿನಿಂದ, ಪ್ರತಿಯೊಂದು ಇಂದ್ರಿಯದಿಂದಲೂ ತನಗೆ ಬೇಕಿರುವ ಭೋಗಗಳನ್ನ ಅನುಭವಿಸುತ್ತಾನೆ. ಅದರಿಂದಾಗಿ ಇದಕ್ಕೆ ನಿರ್ಬಾಣ ಅಂತ ಕರೀತಾರೆ. ಅದರಿಂದಾಗಿ ಕೆಲವೊಂದು ಕಡೆ ಅದು ನಿರ್ವಾಣ ಅಂತ ಪ್ರಯೋಗ ಮಾಡ್ತಾರೆ. ಆದ್ರೆ ಇಲ್ಲಿ ನಿರ್ವಾಣ ನಿರ್ಬಾಣ ಅನ್ನೋದು ವಕಾರ ಬಕಾರಗಳಿಂದ ಬಂದದ್ದಲ್ಲ, ನಿರ್ಬಾಣ ಅನ್ನೋದೇ ಶಬ್ದ. ನಿರ್ವಾಣ ಅನ್ನೋದಕ್ಕೆ ಏನೂ ಇಲ್ಲ ಅನ್ನೋ ಅರ್ಥ ಬಂದ್ರೆ, ನಿರ್ಬಾಣ ಅನ್ನೋದು ಶರೀರದಿಂದ ಮುಕ್ತವಾದ ಸ್ಥಿತಿಯಲ್ಲಿ ಮೋಕ್ಷದಲ್ಲಿ, ಅಂದ್ರೆ ಭೌತಿಕ ಶರೀರಗಳ ಸ್ಪರ್ಶ ಇಲ್ಲದೆ ಮನುಷ್ಯ ಭಗವಂತನನ್ನ ಪಡೆಯುವುದು ಸಾಧ್ಯ. ಅದರಿಂದಾಗಿ ಲೋಕದ ಭೋಗಗಳಿಗಿಂತ ಅದರ ಆಚೆಗಿನ ಭೋಗ ಅನ್ನೋದು ಎತ್ತರದ್ದು ಅಂತ ಅವನಿಗೆ ಗೊತ್ತಾಗ್ಬೇಕು. ಅದಕ್ಕೆ ಮತ್ಸಂಸ್ಥಾ, ಅದೆಲ್ಲೋ ಹೊರಗಡೆ ಬಾಡಿಗೆಗೆ ಸಿಗುವಂಥದ್ದಲ್ಲ, ಇನ್ನೇನಾದ್ರೂ ವಶೀಲಿ ಮಾಡಿದ್ರೆ ಬರುವಂಥದ್ದಲ್ಲ. ಹೀಗೆ ಮತ್ಸಂಸ್ಥಾಂ, ಭಗವಂತನಲ್ಲಿಯೇ ಇದ್ದು ಬಿಡುವುದು. ಭಗವಂತನಲ್ಲಿಯೇ ಇರುವಿಕೆ ಅನ್ನುವುದು ಬಹಳ ತಪ್ಪರ್ಥವನ್ನ, ಅಂದ್ರೆ ಮತ್ಸಂಸ್ಥಾ ಅನ್ನುವ ಶಬ್ದದಿಂದ ತಪ್ಪರ್ಥ ಬರುತ್ತೆ. ಅದು ಮೈ ಸ್ಥಿತ, ಮತ್ ನನ್ನಲ್ಲಿ ಸ್ಥಿರವಾಗಿ ಇರುವುದು ಮತ್ಸಂಸ್ಥಾ. ಆದ್ರೆ ಭಗವಂತನೇ ಆಗಿ ಬಿಡುವುದು, ಭಗವಂತನಲ್ಲೇ ಲೀನ ಆಗುವುದು, ಏನೇನೋ ಸ್ವರೂಪಭೂತವಾದ ಪರಮಾನಂದ ರೂಪವಾಗುವುದು ಅಂತ ಏನೇ ಶಬ್ದಗಳನ್ನ ಹೇಳಿದ್ರು ಕೂಡ ಆ ಅರ್ಥ ಅಲ್ಲಿಗೆ ಕೂಡುವುದಿಲ್ಲ.
ಅಧಿಗಚ್ಚತಿ ಅಂತಿರುವುದು, ಹೊಂದುತ್ತಾನೆ ಅಂತ. ಹೊಂದುವುದು ಯಾವತ್ತೂ ಕೂಡ ಬೇರೆಯಾದ ವಸ್ತು ಮಾತ್ರ. ಹಾಗಾಗಿ ಮತ್ ಸಂಸ್ಥಾಂ, ಮದಧೀನಾಂ, ನನ್ನ ಅಧೀನದಲ್ಲಿರುವ, ಮತ್ ಸಂಸ್ಥಾ ಅಂದ್ರೆ ನನ್ನ ಆಶ್ರಯದಲ್ಲಿರುವಂತಹ ಬಿಡುಗಡೆಯ ದಾರಿಯನ್ನ ಆತ ಪಡೆಯುತ್ತಾನೆ. ನನ್ನ ಸಾಮ್ಯ ರೂಪಕ್ಕೆ ಅಂತ ಒಂದು ವ್ಯಾಖ್ಯಾನ ಇದೆ. ಭಗವಂತನ ಸಾಮ್ಯ ಅಂದ್ರೆ ಜ್ಞಾನಾನಂದ ಮಯವಾದ ಶರೀರ ಅಂತ ಸಾಮ್ಯ ಹೇಳಿದ್ರೆ ತೊಂದರೆ ಇಲ್ಲ. ಭಗವಂತ ಹೇಗೆ ಪರಿಪೂರ್ಣನೋ ಹಾಗೆ ಜೀವನು ಪರಿಪೂರ್ಣನಾಗ್ತಾನೆ ಅನ್ನೋ ಸ್ಥಿತಿಯ ಅರ್ಥವನ್ನು ಹೇಳಿದ್ರೆ ಅದು ಅಲ್ಲಿಗೆ ಹೊಂದುವ ಸಂಗತಿ ಅಲ್ಲ. ನರಹರಿ ತೀರ್ಥರು ಹೇಳುವ ಮಾತು ಶಾಂತಿರ್ ಮುಕ್ತಿ ಸಾಪಿ ಭಗವತ್ ಸಂಸ್ಥಾ ಭಗವದಾಶ್ರಯತಾಂ ಆಪ್ನೋತಿ ಇತ್ಯರ್ಥಃ. ಶಾಂತಿ ಅಂದ್ರೆ ಮುಕ್ತಿ, ಅದು ಭಗವಂತನಲ್ಲಿ ಇದ್ದದ್ದು, ಭಗವಂತನ ಆಶ್ರಯದಿಂದಲೇ ಪಡೆಯಲಿಕ್ಕೆ ಸಾಧ್ಯವಾಗುವಂಥದ್ದು ಅನ್ನುವ ಅರ್ಥದಲ್ಲಿ ಆ ಶಬ್ದ ಬರಬೇಕು ಹೊರತು ನಾನೇ ಆನಂದ ಆಗಿ ಬಿಡುದು, ನಾನೇ ಬಾಣ ಆಗಿ ಬಿಡುದು, ಇದೆಲ್ಲ ಮುಕ್ತಿಯಲ್ಲಿ ಬಾಹ್ಯ ಶರೀರ ಇಲ್ಲದೆ ಇರುವುದರಿಂದ ಆ ರೀತಿ ಹೇಳಿಕ್ ಬರುವುದಿಲ್ಲ. ನನ್ನ ಅಧೀನದಲ್ಲಿರುವಂತಹ ಅದು ಪರಮಾತ್ಮನ ಸಂಸ್ಥಾನ, ಬಿಡುಗಡೆಯ ದಾರಿಯ ಮನೆಯನ್ನ ಹೊಂದುವುದು ಭಗವಂತನಲ್ಲೇ ಶಾಶ್ವತವಾಗಿ ಇರುವ ಭಾವ. ಹಾಗಾಗಿ ಒಟ್ಟು ಹಿಂದೆ ಹೇಳಿದಂತೆ ಆತ್ಮಾನಂ ಮನಸ್ಸನ್ನು ಸದಾ ಯಾವಾಗಲೂ ಯುಂಜನ್ ಸಮಾಧಿಯೋಗದಲ್ಲಿ ತೊಡಗಿಸಿದ ಯೋಗಿ, ಯೋಗ ಸಾಧಕನು ನಿಯತ ಮಾನಸಃ ಭಗವಂತನಲ್ಲೇ ಮನಸ್ಸಿಟ್ಟು ನಿರ್ಬಾಣ ಪರಮಾಂ ಲಿಂಗದ ಶರೀರದ ತನಕದ ಎಲ್ಲ ಸ್ಥೂಲ ಶರೀರ, ಅನಿರುದ್ಧ ಶರೀರ ಮತ್ತು ಲಿಂಗ ಶರೀರ ಈ ಮೂರನ್ನೂ ಕಳೆದುಕೊಂಡ ಸ್ಥಿತಿಯನ್ನೇ ನಿರ್ಬಾಣ ಅಂತ ಹೇಳುದು. ಯಾಕೆಂದ್ರೆ ಸ್ಥೂಲವಾದ ಶರೀರದಲ್ಲೂ ಕೂಡ ಬಯಕೆಗಳು ಈಡೇರ್ತವೆ, ಅನಿರುದ್ಧ ಶರೀರದಲ್ಲೂ ಕೂಡ ಅವನಿಗೆ ವೇದನೆ ಇದೆ, ಅಂದ್ರೆ ಸುಖನೂ ಇದೆ ದುಃಖನೂ ಇದೆ. ಆದ್ರೆ ಅವನು ಬೇಕು ಅನ್ನೋದನ್ನು ಪಡ್ಕೊಳ್ಳಿಕ್ಕಾಗಲ್ಲ, ಕೊಟ್ಟದ್ದನ್ನು ಇಸ್ಕೊಂಡು ಹೋಗ್ತಾ ಇರಬೇಕು. ಲಿಂಗ ಶರೀರದಲ್ಲಿ ಈ ಸ್ಥೂಲ ಮತ್ತು ಅನಿರುದ್ಧ ಶರೀರಗಳನ್ನ ಪಡೀಲಿಕ್ಕೆ ಬೇಕಿರುವ ಒಂದು ಆಕ್ಟಿವೇಟ್ ಆಗ್ಲಿಕ್ಕೆ ಬೇಕಿರುವಂತಹ ಒಂದು ಸೂಕ್ಷ್ಮ ಶರೀರ ಅದು. ಅಲ್ಲಿಯೂ ಕೂಡ ಆತನ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯಾದ ಚಟುವಟಿಕೆಗಳು ನಡೆದು ಅದರ ಭೋಗಗಳನ್ನು ಅನುಭವಿಸ್ತಾ ಇರ್ತಾನೆ. ಅದರಿಂದಾಗಿ ಮೂರೂ ಕೂಡ ಬಾಣವೇ, ಲಿಂಗ ಶರೀರವೂ ಬಾಣವೇ, ಅನಿರುದ್ಧ ಶರೀರವೂ ಬಾಣವೇ, ಅದಕ್ಕಿಂತ ಅದರ ಮೇಲ್ಭಾಗದ ಸ್ಥೂಲ ಶರೀರ ಕೂಡ ಬಾಣವೇ ಆಗಿರುತ್ತೆ. ಈ ರೀತಿ ನಿರ್ಬಾಣ ಪರಮಾಂ ಮತ್ ಸಂಸ್ಥಾಂ ನನ್ನ ಆಶ್ರಯದಲ್ಲಿರುವಂತಹ ಶಾಂತಿಂ ಪರಮ ಆನಂದ ಸ್ವರೂಪದ ಮುಕ್ತಿಯನ್ನು ಅಧಿಗಚ್ಚತಿ ಅನುಭವಿಸುತ್ತಾನೆ. ಶಾಂತಿಂ ಗಚ್ಚತಿ ಅಂದಾಗ ಅಷ್ಟೇ ಸಾಕು. ಅಧಿಗಚ್ಚತಿ ಅಂತಂದ್ರೆ ಆ ಸ್ವರೂಪಭೂತವಾದ ಆನಂದದ ಅನುಭವ, ಅಧಿಕೃತ್ಯ ಅಧಿಕಾರಯುಕ್ತವಾದ ಭೋಗವನ್ನ ಅನುಭವಿಸ್ಲಿಕ್ಕೆ ಆತ ಅರ್ಹನಾಗ್ತಾನೆ, ಸಮರ್ಥನಾಗ್ತಾನೆ ಅನ್ನೋದನ್ನ ತಿಳಿಸಿದ್ರು. ಅಂದ್ರೆ ಎಲ್ಲೋ ಬೇರೆ ಕಡೆಯಿಂದ ಪಡೆಯುವುದಲ್ಲ, ಅವನಿಗೆ ಸಂಬಂಧಿಸಿದ ಸುಖವನ್ನ ಆತ ಹೊಂದುವುದು ಅನ್ನುವ ಅರ್ಥದಲ್ಲಿ ಈ ಮಾತು ನಿರೂಪಣೆ ಆಗಿದೆ. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚಾತ್ಯಂತ ಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೈವ ಚಾರ್ಜುನ. ನ ಅತಿ ಅಶ್ನತಸ್ತು, ಅಶ್ನತಃ ಭೋಗಃ ಅಸ್ತಿ, ಅತ್ಯಶ್ನತಃ ಯೋಗಃ ನಾಸ್ತಿ. ಬರೀ ಊಟ ಮಾಡುವುದನ್ನು ತಪ್ಪು ಅಂತ ಹೇಳಿಲ್ಲ, ಅತಿಯಾದ ಭೋಗ ಅನ್ನೋದನ್ನ ತಪ್ಪು ಅಂತ ಇಲ್ಲಿ ನಿರೂಪಣೆ ಮಾಡ್ತಾ ಇರುವುದು. ಯಾಕೆಂದ್ರೆ ಊಟನೇ ಮಾಡಬಾರದು ಅಂತ ಹೇಳುದಿದ್ರೆ ಯೋಗದ ಸಾಧನೆಗೆ ಶರೀರ ಬೇಕಲ್ವಾ? ಶರೀರ ಬೇಕು ಅಂದ್ರೆ ಆಹಾರ ಇರ್ಬೇಕು. ಒಂದೇ ಸರ್ತಿ ನೇರವಾಗಿ ಆಹಾರವನ್ನ ಪಡ್ಕೊಂಡು ಅಥವಾ ಆಹಾರವನ್ನು ಪೂರ್ಣ ಪ್ರಮಾಣದಲ್ಲಿ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಿತಿ ಬೇಕು. ಅತಿಯಾದ ಅಶನ ಅನ್ನುವುದು ಕೂಡ ದೇಹಕ್ಕೆ ಬಾಧೆಯನ್ನೇ ಉಂಟು ಮಾಡುತ್ತೆ. ಅದಕ್ಕೆ ನ ಅತ್ಯಶ್ನತಸ್ತು ಕಿಂ ನಾಸ್ತಿ ಯೋಗಃ ನಾಸ್ತಿ. ಅತ್ಯಶ್ನತಃ
ಯೋಗಃ ನಾಸ್ತಿ ನಚಾತ್ಯಂತಂ ಅನಶ್ನತಃ. ಇನ್ನು ತೀರಾ ಕೆಲವೊಮ್ಮೆ ಒಣ 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 ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ದೆ ಇಲ್ಲ, ಕಾಲಕ್ಕೆ ಏನೋ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ತಾರೆ ಅನ್ನುವಾಗ ಅದು ದೋಷ ಇಲ್ಲ. ತಪ್ಪಾಗಿ ತಿನ್ನುವುದು ಕೂಡ, ಅಂದ್ರೆ ಸರಿಯಾದ ಸಮಯದಲ್ಲಿ ತಿನ್ನದೇ ಇರುವುದು ಕೂಡ ದೇಹದ ಅಂದ್ರೆ ಸಿದ್ಧಿ ಆಗುವ ತನಕ. ಸಿದ್ಧಿ ಆದ್ಮೇಲೆ ಯಾವ ನಿಯಮವೂ ಇಲ್ಲ, ಅವನು ತಿಂದ್ರು ತಿನ್ಬೋದು, ಬಿಟ್ಟರು ಬಿಡ್ಬೋದು. ಆಚಾರ್ಯರು ಬಹಳ ಎಚ್ಚರ ಕೊಟ್ಟು ಹೇಳ್ತಾರೆ, ಇದು ಇನ್ನು ಸಾಧನೆಯ ಮಾರ್ಗದಲ್ಲಿ ಇರುವವನಿಗೆ, ಎಲ್ಲರಿಗಲ್ಲ. ಅನಶನಾದಿ ನಿಷೇಧ ಅಶಕ್ತಸ್ಯ. ಅಶಕ್ತ ಅಂತಂದ್ರೆ ಇನ್ನೂ ಇಂದ್ರಿಯಗಳ ಜಯವನ್ನ ಸಾಧಿಸದೆ ಮನಸ್ಸನ್ನು ಪೂರ್ತಿ ನಿಗ್ರಹ ಮಾಡಿಕೊಳ್ಳದವನಿಗೆ ಮಾತ್ರ ಈ ಮಾತನ್ನು ಹೇಳಿದ್ದು. ಆದ್ದರಿಂದ ಅನಶ್ನತಃ ಅತಿ ಸ್ವಪ್ನಶೀಲಸ್ಯ, ಅದಕ್ಕೂ ನಾ ಹೇಳಿದ್ದಾರೆ. ಜಾಗೃತಃ, ಯಾವಾಗ್ಲೂ ಎದ್ದಿರೋನು, ಯಾವಾಗ್ಲೂ ನಿದ್ರಿಸೋನು, ಯಾವಾಗ್ಲೂ ತಿಂತಾ ಇರೋನು, ಯಾವಾಗ್ಲೂ ಉಪವಾಸ ಮಾಡ್ತಾ ಇರೋನು, 4 ಜನ ಯೋಗಕ್ಕೆ ಅರ್ಹರಲ್ಲ. ಇದು ಅಶಕ್ತಿಯ ಸ್ಥಿತಿಯಲ್ಲಿ. ಯಾಕೆಂದ್ರೆ ಚ್ಯವನ ಮಹರ್ಷಿಯ ಕಥೆಯೊಂದು ಹೇಳುವಾಗ, ಕುಶಿಕ ರಾಜನ ಬಳಿಗೆ ಅವನ ಮನೆಯಲ್ಲಿ ಒಂದು ಬ್ರಾಹ್ಮ ತೇಜಸ್ಸು ಹುಟ್ಲಿಕ್ಕಿದೆ ಅಂತ ಗೊತ್ತಾದಾಗ ಚ್ಯವನ ಆ ಮನೆಯಲ್ಲಿ ವಾಸ ಮಾಡ್ತಾನೆ. ಎಷ್ಟೋ ದಿವಸ ಊಟನೇ ಮಾಡಲ್ಲ. ಆಮೇಲೆ ಒಂದು ದಿವಸ ಇದ್ದಕ್ಕಿದ್ದಾಗ ಸ್ನಾನ ಮಾಡದೆ ಅವನ ಪ್ರತಿ ದಿವಸ ಅಡಿಗೆ ಮಾಡಿಟ್ಟಿರ್ತಿದ್ದ. ಮಾಡಿಟ್ಟ ಅಷ್ಟೋ ಅಡಿಗೆಯನ್ನು ಇಡೀ ಊರಿನವರಿಗೆ ಮಾಡಿಟ್ರೆ ಒಬ್ಬನೇ ತಿಂದು ಮುಗಿಸ್ತಿದ್ದ. ರಾತ್ರಿ ಯಾವತ್ತು ಮಲಗದೆ ನಿದ್ದೆಯೇ ಮಾಡದೆ ಎದ್ದು ಕೂತಿರ್ತಿದ್ದ. ಒಂದೊಂದ್ಸರ್ತಿ 5-6 ದಿವಸ ನಿರಂತರ ನಿದ್ದೆನೆ. ರಾಜನನ್ನ ಹೇಗಾದ್ರೂ ಇರಿಟೇಟ್ ಮಾಡಿ ಅವನಿಂದಾಗಿ ಒಂದು ಬಯಸ್ಕೊಂಡು ಅವನಿಗೆ ಶಾಪ ಕೊಟ್ಟು, ಅವನ ಒಂದು ಪೀಳಿಗೆಯಲ್ಲಿ ಯಾವ ಬ್ರಾಹ್ಮ ತೇಜಸ್ಸು ಕೂಡ ಹುಟ್ಟಬಾರದು ಅಂತ ಶಾಪ ಕೊಡಬೇಕು ಅಂತ ಅನ್ಕೊಂಡು ಬಂದಿರ್ತಾನೆ. ಆದ್ರೆ ಈ ಕುಶಿಕ ಮಹಾರಾಜ ತಾಳ್ಮೆಯ ಪರಾಕಾಷ್ಠೆ ಅನ್ನುವ ಹಾಗೆ ಅವನು ಮಾಡುವ ಎಲ್ಲಾ ತರದ ಪರೀಕ್ಷೆಗಳಲ್ಲೂ ಕೂಡ ಮನಸ್ಸನ್ನ ಗೆದ್ದು ಕೊನೆಗೆ ಅವನ ಮೇಲೆ ಪ್ರೀತಿ ಉಂಟಾಗಿ, ರಾಜನ ವರ್ತನೆ, ಅವನು ಕೊಡುವ ಗೌರವ, ಅದರಲ್ಲಿರುವ ಆಸ್ಥೆ, ಇದೆಲ್ಲ ಅವನಿಗೆ ಪೂರ್ತಿ ಗೊತ್ತಾಗಿ, ಇಲ್ಲ ಯೋಗ್ಯನಿದ್ದಿ ನೀನು, ಇನ್ನು ಕ್ಷತ್ರಿಯನಾದ್ರೂ ನಿನ್ನ ಮನೆಯಲ್ಲಿ ಒಂದು ಬ್ರಾಹ್ಮ ತೇಜಸ್ಸು ಹುಟ್ಟುವುದು ಅತ್ಯಂತ ಯುಕ್ತವಾದದ್ದೇ ಆಗಿದೆ ಅಂತ ಹೇಳಿ ಹೋಗ್ತಾನೆ. ಅಂದ್ರೆ ಹೀಗೆ ನಾವಿಲ್ಲಿ ನೋಡಿದ್ರೆ ಈ ನಾತ್ಯಷ್ಟತಸ್ತು ಯೋಗೋಸ್ತಿ ನಚಾತ್ಯಂತ ಮನಷ್ಟತಃ ನಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೇವಚಾರ್ಜುನ ಅನ್ನುವ ನಿಯಮ ಬಿದ್ದೋಯ್ತು. ಈ ಕಥೆಯನ್ನು ನಾವು ನೋಡಿದಾಗ ಇಂಥ ತುಂಬಾ ಬರುತ್ತೆ. ದತ್ತಾತ್ರೇಯ ಕಾರ್ತವೀರ್ಯಾರ್ಜುನನ ಗುರು. ದತ್ತಾತ್ರೇಯ ಯಾರು ಕಾರ್ತವೀರ್ಯಾರ್ಜುನ ಗುರುಗಳನ್ನಾಗಿ ಸ್ವೀಕರಿಸಬೇಕು ಅಂತ ಬಂದ ಸಂದರ್ಭದಲ್ಲಿ ಇದೇ ತರ ಅವನಿಗೂ ಕೂಡ ಪರೀಕ್ಷೆ ಆಗುತ್ತೆ. ಅವನನ್ನ ಹಲವು ರೀತಿಯಲ್ಲಿ ದತ್ತಾತ್ರೇಯ ಋಷಿಗಳು ಅವನನ್ನ ಜಿಜ್ಞಾಸೆಗೆ ಒಳಪಡಿಸ್ತಾರೆ. ವಿಚಿತ್ರವಾದ ಭೋಗ, ವಿಚಿತ್ರವಾದ ವರ್ತನೆ, ಇದೆಲ್ಲ ನೋಡಿ ಬೇರೆಯವರಾದ್ರೆ ಅಷ್ಟೊತ್ತಿಗೆ ಗಾಬರಿಯಾಗಿ ಇಂಥ ವ್ಯಕ್ತಿಯ ಸಂಪರ್ಕವೇ ಜೀವನದಲ್ಲಿ ಇರಬಾರದು ಅಂತ ಸಂಕಲ್ಪ ಮಾಡಿ ಹೋಗ್ತಿದ್ರು. ಆದ್ರೆ ದತ್ತಾತ್ರೇಯನಿಗೆ ಮೊದಲೇ ಪೂರ್ವದಲ್ಲಿ ಒಂದು ಎಚ್ಚರ ಸಿಕ್ಕಿತ್ತು. ಆದ್ರಿಂದ ತಕ್ಷಣವೇ ಜಾಗೃತನಾಗಿ ಅವರ ಎಲ್ಲ ಪರೀಕ್ಷೆಗಳನ್ನು ಕೂಡ ಸಮಾಧಾನದಿಂದ ಗೆದ್ದ. ಇಲ್ಲೂ ಹಾಗೆ ಅತಿಯಾದ ಊಟ, ಅತಿಯಾದ ಭೋಗ, ಅತಿಯಾದ ನಿದ್ರೆ, ಅತಿಯಾದ ವಿಹಾರ ಎಲ್ಲನೂ ವಿಚಿತ್ರ ಇರುತ್ತೆ. ಆದ್ರೆ ಕೊನೆಗೆ ಗುರುವಾಗಿ ಕಾರ್ತವೀರ್ಯಾರ್ಜುನನನ್ನು ಉದ್ಧಾರ ಮಾಡುವ ವ್ಯಕ್ತಿತ್ವ ದತ್ತಾತ್ರೇಯನದ್ದೇ ಆಗಿರುತ್ತೆ. ಆ ಪೂರ್ಣತೆಯನ್ನು ಸಂಪಾದಿಸಿದ ವ್ಯಕ್ತಿತ್ವ ಈಗ ದತ್ತಾತ್ರೇಯನಿಗೆ ಅದಕ್ಕಾದ್ರೂ ಅಲ್ಲದೆ ಲೋಕದೃಷ್ಟಿಯಿಂದ ನಡ್ಕೊಳ್ಳುವುದನ್ನು ತೋರಿಸ್ಬೇಕಲ್ಲ, ಹೀಗೆ ಯಾಕೆ ಇರ್ತೇನೆ, ಹೀಗೆ ಯಾಕಿಲ್ಲ ಅಂತ. ಅದಿಲ್ಲದೆ ಆತರ ವರ್ತಿಸುವುದು ಸರಿ ಹೋಗಲ್ಲ. ಆದ್ರೆ ಈ ನಿಯಮ
ಭಗ್ನವಾಯ್ತಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ಆಚಾರ್ಯರು ಉತ್ತರ, ಅನಶನಾದಿ ನಿಷೇಧ ಅಶಕ್ತಸ್ಯ ಉಕ್ತಂ ಹಿ. ನಾನೇ ಹೊಸ್ತು ಕಲ್ಪಿಸಿ ಹೇಳ್ತೇನೆ ಅಂತ ಹೇಳ್ಬೇಡಿ, ಇದು ವೇದವ್ಯಾಸರೇ ನಾರದೀಯ ಪುರಾಣದಲ್ಲಿ ಕೊಟ್ಟ ಮಾತು. ನಿದ್ರಾನಶನ ಅಲ್ಲೇ ಇದೆ, ಭಾಷ್ಯದಲ್ಲೇ ಇದೆ. ಇನ್ನು ಕೆಳಗೆ ನಿದ್ರಾನಶನ ಅಲ್ಲೇ ನಿದ್ರ ಅನಶನ ಭಯ ಶ್ವಾಸ ಚೇಷ್ಟಾ ತಂದ್ರ್ಯಾದಿ ವರ್ಜನಂ ಕೃತ್ವಾ ನಿಮೀಲಿತಾಕ್ಷಸ್ತು ಶಕ್ತೋಧ್ಯಾಯನ್ ಪ್ರಸಿದ್ಧ್ಯತಿ ಅಂತ ನಾರದೀಯ ಪುರಾಣದ ಮಾತು. ಶಕ್ತನಾದವನು ನಿದ್ದೆ, ಊಟ, ಹೆದರಿಕೆ, ಪ್ರಾಣಾಪಾನ ಅಂದ್ರೆ ಶ್ವಾಸೋಚ್ಛ್ವಾಸ, ವಿಹಾರ, ಆಲಸ್ಯ ಇದೆಲ್ಲವನ್ನು ಬಿಟ್ಟು ಕಣ್ಮುಚ್ಚಿ ಅಥವಾ ಕಣ್ಣು ತೆಗೆದೆ ಧ್ಯಾನದಲ್ಲಿಯೇ ಶಕ್ತನಾದವನು ಸಿದ್ಧಿಯನ್ನ ಪಡೆಯಬಹುದು. ಶಕ್ತ ಅಂದ್ರೆ ಉಪವಾಸ ಇದ್ದು ಗೊತ್ತಿದೆ ಎಂದಾಗ, ನಿದ್ದೆ ಬಿಟ್ಟು ಬದುಕಲಿಕ್ಕಾಗತ್ತೆ ಎಂದಾಗ, ಯಾವ ಭಯವೂ ಇಲ್ಲದೆ ಇರ್ತೇನೆ ಎಂದಾಗ, ಶ್ವಾಸೋಚ್ಛ್ವಾಸದ ನಿಯಂತ್ರಣ ಸಾಧಿಸಿದವನಾದಾಗ, ಆಲಸ್ಯಗಳೇ ಇಲ್ಲದಂತೆ ಹುರುಪಾಗಿ ಓಡಾಡುವ ವ್ಯಕ್ತಿತ್ವದವನಾದಾಗ ಅವನು ಲೋಕದ ಸಾಮಾನ್ಯರಂತೆ ನಿದ್ದೆ ಮಾಡಿ, ಊಟ ಮಾಡಿ, ಒಂದು ಸಮಯಕ್ಕೆ ಸರಿಯಾದ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಸೂತ್ರಗಳನ್ನೆಲ್ಲ ಪಾಲಿಸಿ ಅವನು ವೇದಾಂತವನ್ನ ಅಧ್ಯಯನ ಮಾಡಬೇಕಾಗಿಲ್ಲ ಅಥವಾ ಶಾಸ್ತ್ರಗಳನ್ನ ತಿಳ್ಕೊಳ್ಬೇಕಾಗಿಲ್ಲ. ಅಂದ್ರೆ ಅಷ್ಟು ಎಚ್ಚರವನ್ನ ನಾವು ಇಟ್ಕೊಳ್ಬೇಕು ಈ ಶ್ಲೋಕಗಳನ್ನ ಅಧ್ಯಯನ ಮಾಡುವಾಗ. ಅದಕ್ಕೆ ಮಹಾಭಾರತದ ಕಥೆಯನ್ನು ಯಾಕೆ ಓದಬೇಕು ಅಂದ್ರೆ ಈ ಕಾರಣಕ್ಕಾಗಿ. ನಾತ್ಯಷ್ಟತಸ್ತು ಯೋಗೋಸ್ತಿ ಅನ್ನುವ ಕಥೆ ನಮಗೆ ಸರಿಯಾಗಿ ಗೊತ್ತಿದ್ರೆ ಆವಾಗ ಭಗವತ್ ಪ್ರಜ್ಞೆಗೆ ಜಾಗೃತವಾಗುವುದಕ್ಕೆ, ಸಿದ್ಧಿಗೆ ಕಾರಣವಾದ ನಮ್ಮ ದೇಹಚರ್ಯೆಯ ಬಗ್ಗೆ ಅತ್ಯಂತ ಸರಿಯಾದ ತಿಳುವಳಿಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಈ ಮಾತಿನಲ್ಲಿ ನಿದ್ದೆಯನ್ನು, ಊಟವನ್ನು, ಹೆದರಿಕೆಯನ್ನು, ಪ್ರಾಣ ನಿಯಂತ್ರಣವನ್ನು, ದೇಹದ ಚಟುವಟಿಕೆಯನ್ನು, ನಿದ್ರಾದಿ ದೋಷಗಳನ್ನು ಬಿಟ್ಟು ಕೂಡ ನಿಮೀಲಿತಾಕ್ಷ ಕಣ್ಣು ಮುಚ್ಚಿಯೋ ತು ಅನ್ನುವ ಶಬ್ದದಿಂದ ಕಣ್ಣು ತೆರೆದಾದ್ರೂ ಸರಿ, ಒಟ್ಟು ಒಂದು ರೀತಿಯ ನಿಯಂತ್ರಣ ಭಾವದಿಂದ ದೇಹವನ್ನ ಧರಿಸಿದವನು ಧ್ಯಾಯನ್ನ ಪ್ರಸಿದ್ಧತಿ. ಅವನು ಧ್ಯಾನ ಮಾಡಿ ತನ್ನ ಬದುಕನ್ನ ಕಟ್ಟಿಕೊಳ್ತಾನೆ. ಇದು ಆಚಾರ್ಯರು ನಮಗೆ ಒಂದು ಸಣ್ಣ ಡೋಸ್. ಗೀತೆ ಈಗ ಅಧ್ಯಯನ ಮಾಡ್ಲಿಕ್ಕಿರುವುದು ಸಾಧನೆ ಮಾಡ್ತಾ ಇರುವಂತೆ. ಸಾಧನೆ ಮಾಡಿದವನು ಇದರಲ್ಲಿ ಈಗ ಇರುವಷ್ಟು ಸಂಗತಿಗಳನ್ನು ತಿಳಿದೇ ಇರ್ತಾನೆ. ಹಾಗಾದ್ರೆ ಈ ನಿಯಮ ಹೇಳಿದ್ದು ಅಶಕ್ತನಿಗೆ ಹೊರತು ಬೇರೆಯವರಿಗಲ್ಲ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ಯೋಗಿಯ ಜೀವನ ಹೇಗಿರ್ಬೇಕು ಅನ್ನೋದನ್ನ ಇದು ಹೇಳಿತ್ತು. ಆಹಾರ ವ್ಯವಸ್ಥೆ ಹೇಗಿರ್ಬೇಕು, ವಿಹಾರದ ವ್ಯವಸ್ಥೆ ಹೇಗಿರ್ಬೇಕು, ಅದನ್ನ ಮತ್ತೆ ಮುಂದೆ ಕೆಲವು ಮಾತುಗಳಲ್ಲಿ ಆಡ್ತಾರೆ. ಸಿಕ್ಕಾಪಟ್ಟೆ ಊಟ ಮಾಡೋನಿಗೆ ಯೋಗ ಇಲ್ಲ, ದಿನಗಟ್ಲೆ ಊಟ ಮಾಡದೆ ದೇಹವನ್ನ ದಂಡಿಸುವವನಿಗೂ ಕೂಡ ಯೋಗ ಸಿಗದು. ಬರೀ ನಿದ್ದೆ ಮರುಳ, ನಿದ್ದೆ ಗುಳಿ, ಅವನಿಗೂ ಯೋಗ ಸಿಗುವುದಿಲ್ಲ. 24 ಗಂಟೆ ಎದ್ದಿರ್ತಾನೆ, ಅವನು ಯಾವಾಗ ಮಲ್ಕೊಳ್ತಾನೆ ಅನ್ನೋದೇ ಗೊತ್ತಾಗುದಿಲ್ಲ. ಅಂತಹ ವ್ಯಕ್ತಿಗೂ ಕೂಡ ಯೋಗ ಸಿಕ್ಕುವುದಿಲ್ಲ ಅನ್ನೋದು. ಅಂದ್ರೆ ಒಂದು ರೀತಿ ಉಂಡಾಡಿ ಗುಂಡಂತರ ಇದ್ರೆ, ಬರೀ ಕುಂಭಕರ್ಣನ ಹಾಗೆ ನಿದ್ದೆಯವನಾದ್ರೆ, ಅಥವಾ ಅಲೆಮಾರಿ ತರ ರಾತ್ರಿ ಹಗಲಿಲ್ಲದೆ ಎಚ್ಚರದಲ್ಲಿರುವಂತಹ, ಅಂದ್ರೆ ಊಟ ಮಾಡದೆ 6 ತಿಂಗಳು ಉಪವಾಸ ಮಾಡಿದ ಧ್ರುವ ನಮಗೆ ಸ್ಪಷ್ಟ ಒಂದು ನಿದರ್ಶನ. ದಿನಗಟ್ಲೆ ಉಪವಾಸ ಮಾಡಿಯೂ ಕೂಡ ಸಿದ್ಧಿಯನ್ನ ಪಡೆದದ್ದರ ಬಗ್ಗೆ. ಅದರಿಂದಾಗಿ ದುಷ್ಟ ತಪಸ್ವಿಗಳು ಕೂಡ ಈ ಸಿದ್ಧಿಯನ್ನ ಪಡಿತಾರೆ. ಆಗ ಈ ಸಿದ್ಧಿಗೇನು
ಆ ಫಲ ಅಂದ್ರೆ ಈ ಸಿದ್ಧಿಗೆ ಏನಂತಾರೆ, ನ್ಯಾಯ ಎಲ್ಲಿದೆ? ಅದರಿಂದ ಈಗ ನಾತ್ಯಶ್ನುತಸ್ತು ಅನ್ನೋ ಮಾತು ರಾವಣನ ವಿಷಯದಲ್ಲಿ ಸುಳ್ಳಾಯ್ತಲ್ವಾ ಅನ್ನುವ ಪ್ರಶ್ನೆ ಬರುತ್ತೆ. ಅದರಿಂದಾಗಿ ಭಗವದ್ಭಕ್ತಿಯಿಂದ ಶಕ್ತನಾಗಿದ್ರೆ ಅವನಿಗೆ ದೋಷ ಆಗಲ್ಲ. ಆಚಾರ್ಯರು ಕೂಡ ಈ ಮಾತು ಯಾಕೆ ಹೇಳಿದ್ರು ಅನ್ನೋದಕ್ಕೆ ಅವರ ಜೀವನವೇ ಒಂದು ಪಾಠ. ಒಂದ್ಸರ್ತಿ ಆಚಾರ್ಯರು ಕೇರಳದ ಜಾಗಕ್ಕೆ ಹೋಗಿದ್ದಾಗ ಸುಮಾರು 400 ಬಾಳೆಹಣ್ಣು 200 ತಂಬಿಗೆ ಹಾಲನ್ನು ಊಟ ಆದ್ಮೇಲೆ ಕೊಡ್ತಾರೆ. ತಗೊಳ್ಳಿ ಆಚಾರ್ಯರು, ನಿಮ್ಗೋಸ್ಕರ ತಂದಿದ್ದು ಅಂತ. ಒಂದೆರಡು ಸಲ ಹೀಗೆ ಪರೀಕ್ಷೆಯ ದೃಷ್ಟಿಯಿಂದಲೂ ಅವರನ್ನ ಕೇಳಿದ್ದಿದೆ. ಲೆಕ್ಕ ಇಲ್ಲದಷ್ಟು ಉಂಡ ಶಕ್ತಿ ಅವರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಆದ್ರಿಂದಾಗಿ ಅವರು ಈ ನಿಯಮವನ್ನ ಧೈರ್ಯವಾಗಿ ಹೇಳ್ಬೋದು. ನಾನು ಶಕ್ತ ಇದ್ದೇನೆ, ನಾನು ಧ್ಯಾನ ಮಾಡ್ತೇನೆ, ಆದ್ರೆ ಎಷ್ಟು ಬೇಕಾದ್ರೂ ತಿಂತೇನೆ, ಎಷ್ಟೋ ದಿವಸ ಬೇಕಾದ್ರೂ ಉಪವಾಸ ಇದ್ದು, ಎಷ್ಟೋ ದಿವಸ ಎಷ್ಟು ಹೊತ್ತು ಏನ್ ಕೇಳಿದ್ರು ಸಮಾಧಾನದ ಉತ್ತರಿಸುವ ತಾಳ್ಮೆ, ಉಂಡ ಕ್ಷಣದಲ್ಲಿ ಏನು ಗಡಿಬಿಡಿ ಮಾಡಿಕೊಳ್ಳದೆ ಎಲ್ಲವನ್ನೂ ಸ್ವೀಕರಿಸುವ ಶಕ್ತಿ, ಇದು ಆಚಾರ್ಯರ ಬದುಕಿನಲ್ಲಿ ಕಾಣುವಂಥದ್ದು. ಆದ್ರಿಂದಾಗಿ ಯೋಗ ನಾಸ್ತಿಯೇವ ಅಂತ ಒಂದು ಒತ್ತು ಕೊಟ್ಟ ಹಾಗೆ ಇಲ್ಲಿ ಕಾಣುತ್ತೆ. ಆದ್ರೆ ಹಿಂದೆ ಹೇಳಿದ ನಿರ್ಬಾಣ ಪರಮಾಂ, ಶರೀರವನ್ನ ತೊರೆದು ಬದುಕಬೇಕು ಅಂದ್ರೆ ಭೋಗಗಳಿಂದ ಆಚೆಗಿರುವುದಕ್ಕೂ ಗೊತ್ತಿರಬೇಕು. ಶಕ್ತನಾದವನು ಅತಿಯಾಗಿ ತಿಂದ್ರು ಅಂದ್ರೆ 10 ಜನ ಏಕಕಾಲದಲ್ಲಿ ಭಿಕ್ಷೆಯನ್ನು ತಂದು ಕೊಟ್ರೆ ಒಬ್ರೇ ಸ್ವೀಕರಿಸಿದ್ರು ಅಂತ ಅಗ್ನಿಶರ್ಮಾದಿಗಳ ಕಥೆ ಆಚಾರ್ಯರ ಬದುಕಿಗೆ ಸಂಪರ್ಕ ಬಂದಾಗ ಅಷ್ಟು ಜನರಿಗೂ ಬೇಜಾರಾಗಬಾರ್ದು ಅಂತ ಊಟ ಮಾಡಿದ್ರು. ಹಾಗಂತ ಹೇಳಿ ಅವ್ರಿಗೆ ಹೊಟ್ಟೆ ಬಾಕ ಅಂತ ಅನ್ಕೋಬೇಡಿ. ಯಾವುದೋ ಒಂದು ಜಾಗದಲ್ಲಿ ಬಹಳ ಸ್ವಲ್ಪವೇ ಇದ್ದ ಅಡಿಗೆಯನ್ನ ಹಾಗೆ ಉಳಿಸಿ ಅದನ್ನ 100 ಜನ ಬಂದಿದ್ರೆ 100 ಜನಕ್ಕೂ ಆಗುವಷ್ಟು ಆ ಅಡಿಗೆಯನ್ನ ವೃದ್ಧಿಸಿ ಅಷ್ಟು ಜನರ ಹೊಟ್ಟೆ ತುಂಬಿಸಿ ಕಳುಹಿಸಿದ್ರು ಅಂತ ಅವರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಹಾಗಾಗಿ ಉಪವಾಸವೂ ಇದ್ದು ಬದುಕಲಿಕ್ಕಾಗತ್ತೆ. ದೇವರ ದರ್ಶನ ದಯೆಯಿಂದ ಅದನ್ನ ಉಂಡು ಕೂಡ ಜೀವನದಲ್ಲಿ ಸುಖವಾಗಿರಬಹುದು ಅನ್ನೋ ತೃಪ್ತಿಯ ಪಾಠದ 2 ಮುಖಗಳು ಕೂಡ ಸಿಗ್ತಾ ಹೋಗ್ತವೆ. ಹಾಗಾಗಿ ಸ್ವಪ್ನ ಮತ್ತು ನಿದ್ರೆ ಅಲ್ಲದ ಭಗವಂತನ ಸ್ಥಿತಿಯನ್ನ ಹೊಂದಬೇಕು ಅಂದ್ರೆ ಪ್ರಾಜ್ಞನಲ್ಲಿಗೆ ನಿದ್ದೆಗೆ ಜಾರಬೇಕು. ಸ್ವಪ್ನ ಕನಸು ಎರಡೂ ಅಲ್ಲದ, ಅಂದ್ರೆ ಸ್ವಪ್ನ ಮತ್ತು ಎಚ್ಚರ ಎರಡೂ ಅಲ್ಲದ ಅತಿಯಾದ ನಿದ್ದೆ ನ ಅತಿ ಸ್ವಪ್ನಶೀಲಸ್ಯ, ಪ್ರಾಜ್ಞನಾಮಕನ ಮಡಿಲಲ್ಲಿ ಮೈಮರೆತು ಮಲಗುವ ಸ್ಥಿತಿ. ಇದು ಸ್ವಪ್ನಶೀಲನಿಗೆ ಅರ್ಧ ನಿಮೇಲಿತ ನೇತ್ರನಾಗಿ ಮೂಗಿನ ತುದಿಯನ್ನು ದಿಟ್ಟಿಸುವ ವಿಧಿಯು ಕೂಡ ಅಶಕ್ತರಿಗೆ ಹೇಳಿದ ಹೊರತು ಎಲ್ಲರೂ ಹಾಗೆ ಧ್ಯಾನ ಮಾಡಬೇಕು ಅಂತೇನಿಲ್ಲ. ಶಕ್ತನಾದವನು ಕಣ್ಣು ಮುಚ್ಚಿಯೇ ಬಿಂಬೋಪಾಸನೆಯನ್ನ ಒಳಗಿನಿಂದ ಮಾಡ್ಕೊಳ್ಳೋದು ಅಭ್ಯಾಸ ಆದ್ಮೇಲೆ ಅದು ಮಾಡಬೇಕಾದ ಅಗತ್ಯ ಇಲ್ಲ. ಅಂದ್ರೆ ಕಣ್ಣು ಮುಚ್ಚಿ ಬಿಂಬೋಪಾಸನೆ ಮಾಡುವ ಋಷಿಗಳನ್ನು ಕೂಡ ನಾವು ನೋಡ್ತೇವೆ. ಕಣ್ತೆರೆದು ಕಂಡ ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತ ಇದ್ದಾನೆ ಅನ್ನೋ ವ್ಯಾಪ್ತೋಪಾಸನೆಯೂ ಕೂಡ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಕತೆ ಹೇಳುವ ಮುನ್ನ ಹೇಳಿದ 2 ಸಂಗತಿ, ಒಂದು ಬಿಂಬೋಪಾಸನೆ, ಇನ್ನೊಂದು ವ್ಯಾಪ್ತೋಪಾಸನೆ. ಜಗತ್ತಿನ ಎಲ್ಲ ಸಂಗತಿಗಳನ್ನು ಕೂಡ ಹೊತ್ತು ನಿಂತ ಭಗವದ್ ರೂಪ. ಜಗತ್ತಿನ ಯಾವ ಸಂಗತಿಯನ್ನು ತಿಳಿಯದೆ ಕೇವಲ ಅದೊಂದು ವಿಶಿಷ್ಟವಾದ ಚೇತನ ಅನ್ನೋ ಅಷ್ಟೇ ಭಾವದಿಂದ ಜಾಗೃತಿಗೊಳಿಸಿ ಅದನ್ನ ಪರಿಚಯಿಸಿದ್ದು ಕೂಡ ಅಂಥದ್ದೇ ಒಂದು ಉಪಾಸನೆಯ ಮುಖ. ಇದೆರಡೂ ಕೂಡ ನಡೆಯುವುದು ಸಾಮಾನ್ಯರಿಂದ ಅಷ್ಟು ಕೂಡ್ಲಿಕ್ಕಾಗಲ್ಲ, ಅಂತ ಧ್ಯಾನ ಮಾಡ್ಲಿಕ್ಕೂ ಕಷ್ಟ ಇದೆ. ಆದ್ರೆ ಸಾಧಕನಾದವನು ಆ ಬಿಂಬೋಪಾಸನೆಯನ್ನ ಬಿಂಬದ ಒಳಗಿರುವ ಅತ್ಯಂತ ಸೂಕ್ಷ್ಮ ರೂಪನನ್ನು ಕೂಡ ಧ್ಯಾನಿಸ್ತಾನೆ. ಸ್ಥೂಲವಾದ
ಎಲ್ಲ ಜಗತ್ತಿನ ಆಚೆಗೂ ವ್ಯಾಪಿಸಿ ನಿಂತ ಬ್ರಹ್ಮಾಂಡ ನಾಯಕನಾದ ಭಗವಂತನ ಚಿಂತನೆಯನ್ನು ಕೂಡ ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಾನೆ. ಅರ್ಜುನ ಅಂತ ಸಂಬೋಧಿಸಿದ. ಯಾಕೆಂದ್ರೆ ಯೋಗದ ಬಲದಿಂದ ನಿದ್ದೆಯನ್ನೇ ಗೆದ್ದವನು. ಅದರಿಂದಾಗಿ ಗುಡಾಕೇಶ ಅಂತ ಹೆಸರು ಬಂತು ಅರ್ಜುನನಿಗೆ. ಭೀಮಸೇನ ಇನ್ನೂ ಒಂದು ಘಟನೆಯಿಂದ ಹಾಗೆ ನಿದ್ದೆಯನ್ನು ಗೆದ್ದು ಕೂತಿದ್ದ. ಹೀಗೆ ಹಲವು ರೀತಿಯಲ್ಲಿ ಅರ್ಜುನ ಅಂತ ಮತ್ತೆ ಸಂಬೋಧಿಸಿದ್ದು ಕೂಡ ಉಣ್ಣೋದು ತಿನ್ನೋದು ಮುಖ್ಯ ಅಲ್ಲ, ಯೋಗದ ದಾರಿಯನ್ನ ಪಡೀಬೇಕು ಅನ್ನೋದು ಯೋಚನೆ ಇದ್ರೆ ಉಂಡ್ರು ಒಂದೇ ಬಿಟ್ರು ಒಂದೇ. ಅಂದಾಗಿ ಸಾತ್ವಿಕವಾಗಿ ಬದುಕನ್ನ ಪರಮಾತ್ಮನಿಗಾಗಿ ಮೀಸಲಿಡುವುದು ಅತ್ಯಂತ ಮುಖ್ಯ ಸಂಗತಿ ಅಂತ ಇಷ್ಟು ನಿರೂಪಣೆ ಮಾಡಿ ಮುಂದೆ ಒಟ್ಟು ಹೇಳಿದ್ರು. ಅರ್ಜುನ ಸಾತ್ವಿಕನಾದ ಬಿಳಿ ಭಾವದಿಂದ ಬದುಕನ್ನ ಕಟ್ಟುವ ಓ ಅರ್ಜುನನೇ, ವಿಶೇಷವಾಗಿ ಅತಿ ಅಶ್ನತಃ ಹೊಟ್ಟೆ ಭಾಗನಿಗೆ ಯೋಗ ಸಾಧನೆಯು ನೈವಾಸ್ತಿ ಎಂದೂ ಸಿಗದು. ಅತ್ಯಂತಂ ಅಶ್ನತಃ ಹದ್ದು ಬಸ್ತು ಮೀರಿ ಉಣ್ಣದವನಿಗೂ ಕೂಡ ಯೋಗದ ಸ್ಪರ್ಶ ಇಲ್ಲ. ನೈವಾಸ್ತಿ ಸ್ವಪ್ನಶೀಲಸ್ಯ ಎಂದೂ ಸಿಗುದಿಲ್ಲ ಅಂತ ಒಂದಾಯ್ತಾ. ಇನ್ನು ಮುಂದೆ ತೂಕಡಿಸುವ ನಿದ್ದೆಗುಳಿ ಅಂತ ಹೇಳುದು ನಿದ್ದೆ ಮಾಡುವವ ಅನ್ನೋ ಅರ್ಥದಲ್ಲಿ. ಈ ನಿದ್ದೆಗುಳಿಯವನಿಗೂ ಕೂಡ ಎಲ್ಲೂ ಕೂಡ ಯಾವತ್ತೂ ಕೂಡ ಶಾಸ್ತ್ರಜ್ಞಾನ ಬರುವುದಿಲ್ಲ. ಜಾಗ್ರತಃ ಚ. ಸರಿ, ಅಲ್ಲಿಗೆ ಆ ಶ್ಲೋಕದ ನೈವಾಸ್ತಿ ಅಂದ್ರೆ ಸಾಧ್ಯವೇ ಆಗುವುದಿಲ್ಲ. ನಿದ್ರಿಸುವವನಿಗೂ ನಿದ್ರಿಸದವನಿಗೂ ಇಬ್ಬರಿಗೂ ಚರಾಚರ ಪ್ರಪಂಚಕ್ಕೆ ಸಂಬಂಧವನ್ನು ಕಲ್ಪಿಸಿಕೊಟ್ಟ ಹಾಗೆ ಭಗವಂತನ ದರ್ಶನದ ದಾರಿಯ ಸ್ವರೂಪವನ್ನು ಹೇಳಿದ್ರು. ಸೇಮ್ ಉಲ್ಟಾ ವಿಷಯವನ್ನ ಮತ್ತೆ ಹೇಳ್ತಿದ್ದಾರೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ತಕ್ಕ ಆಹಾರ, ತಕ್ಕ ವಿಹಾರ, ಇವತ್ತಿಷ್ಟು ಸಾಕು. ಮುಂದೆ ಇನ್ನೊಂದು ಹೊಸ ವಿಷಯ ಇದೆ, ನಾಳೆ ಅದರ ಚಿಂತನೆ ಮಾಡೋಣ. ಶ್ರೀ ಹರಿಪ್ರಿಯತಾ ಶ್ರೀಕೃಷ್ಣ. ನಮಸ್ತೆ.